ಫ್ರೆಂಡ್ಸ್, ಈಗ ಮಾವಿನಕಾಯಿ ಸೀಸನು, ಮಾವಿನ ಹಣ್ಣಿನ ಸೀಸನು, ಇವೆಲ್ಲ ಸೀಸನ್ ಇದ್ದಾಗ ಯಾಕೆ ವೆರೈಟಿ ನಾವು ಡಿಶಸ್ ಮಾಡಬಾರ್ದು ಅಂತ ಅನಿಸಿ ಈಗ ಮಾವಿನ ಹಣ್ಣಿಂದನೂ ಸಾಕಷ್ಟು ರೆಸಿಪಿ ಮಾಡ್ತೀವಿ ಮತ್ತು ಮಾವಿನಕಾಯಿದೂ ಮಾಡ್ಬೋದು. ಈಗ ನಮ್ಮದು ಟ್ರೆಡಿಷ್ನಲ್ಲೇ ಇದು ಮಾವಿನಕಾಯಿ ತೊಕ್ಕು ಮಾಡೋಣ ಅಂತ ಇವತ್ತು. ಇದಕ್ಕೆ ಏನೇನು ಸಾಮಗ್ರಿ ಬೇಕಂದ್ರೆ 2 ಮಾವಿನಕಾಯಿ ತೊಗೊಂಡಿನಿ ಮತ್ತು ಸಾಸಿವೆ, ಮೆಂತ್ಯಕಾಳು, ಕೆಂಪು ಖಾರ, ಉಪ್ಪು, ಬೆಲ್ಲ, ಇಂಗು, ಎಣ್ಣೆ, ಒಣಮೆಣ್ಸಿಕಾಯಿ ಒಗ್ಗರಣೆಗೆ ಮತ್ತು ಕರಿಬೇವು. ಇವಿಷ್ಟು ಸಾಮಗ್ರಿ ತೊಕ್ಕಕ್ಕೆ ಬೇಕು. ಏನು ಒಂದು 10 ನಿಮಿಷನಾಗ ಈ ತೊಕ್ಕ ರೆಡಿ ಆಗ್ತೈತಿ. ಈಗ ಮೊದಲಿಗೆ ನಾವೇನು ಮಾಡೋಣ ಅಂತ ಮಾವಿನಕಾಯಿ ಈ ಮೇಲ್ಗಡೆದು ಶಿಪ್ಪಿ ತೆಗಿಬೇಕು. ಶಿಪ್ಪಿ ತೆಗೆದು ಇದನ್ನು ಹೆರ್ಸ್ಕೊಳ್ಳೋಣಂತ. ಈಗ ನೋಡಿರಿ, ಎಲ್ಲ ಶಿಪ್ಪಿ ತೆಗೆದೈತಿ. ಈಗ ಇದನ್ನು ಹೆರ್ಸ್ಕೊಳ್ಳೋಣಂತ. ಈಗ ನೋಡಿರಿ, ಇದನ್ನು ಹೆರ್ಸ್ಕೊಂಡಿನಿ, ಒಂದು ಬಟ್ಲಾಗೈತಿ. ಈಗ ನಾವೇನು ಮಾಡೋಣ ಅಂತ ಇಲ್ಲಿ ಕಡಾಯಿ ಗ್ಯಾಸ್ ಹಚ್ಚಿ ಮೆಂತ್ಯ ಕಾಳು, ಸಾಸಿವೆ ಕಾಳು ಒಂದೊಂದು ಸ್ವಲ್ಪ ಹುರ್ಕೊಳ್ಳೋಂತ, ಒಂದೊಂದು ಚಮಚೆ. ಸಾಸಿವೆನೂ ಸ್ವಲ್ಪ ಕೈ ಇರ್ತೈತಿ, ಮೆಂತ್ಯನೂ ಕೈ ಇರ್ತೈತಿ, ಅದಕ್ಕಾಗಿ ಒಂದೊಂದು ಚಮಚೆ ಅಷ್ಟೇ ಹಾಕೋಬೇಕು. ಈಗ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ನೋಡಿರಿ, ಚಟ್ಪಟ್ ಅಂತ ಅನ್ನತೈತಿ, ಬ್ರೌನ್ ಕಲರ್ ಆಗೈತಿ. ಗ್ಯಾಸ್ ಆರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಂತ. ಈ ಮೆಂತ್ಯ ಕಾಳು, ಸಾಸಿವೆ ಸ್ವಲ್ಪ ಇರ್ತೈತಲ್ಲ, ಅದಕ್ಕೆ ಈ ಕಲ್ಲಾಗೆ ಜಜ್ಜಬೇಕು. ಮಿಕ್ಸಿ ಒಳಗೆ ಇದು ಪೌಡ್ರ್ ಆಗಂಗಿಲ್ಲ. ನೋಡಿರಿ, ಈಗ ಪುಡಿ ಆಗೈತಿ. ಈಗ ಇವನ್ನೆಲ್ಲ ಹಾಕಿ ಒಗ್ಗರಣೆ ಕೊಡೋಣಂತ. ಈಗ ಒಂದು ದೊಡ್ಡ ಕಡಾಯಿ ಇಟ್ಟೀನಿ, ಗ್ಯಾಸ್ ಹಚ್ಚಿ ಈಗ ಎಣ್ಣೆ ಹಾಕೊಳ್ಳೋಣಂತ. ಒಂದು ಚಮಚ ಎಣ್ಣೆ ಹಾಕೊಳ್ಳೋಂತ. ಈಗ ಸ್ವಲ್ಪ ಬಿಸಿ ಹಾಕ್ಕೊಳ್ಳಿ. ಸಾಸಿವೆ, ಕರಿಬೇವು, ಹಿಂಗೆ ಹಾಕೊಳ್ಳೋಣ. ಎಣ್ಣೆ ಕಾಯ್ದೈತಿ. ಈಗ ಒಂದು ಚಮಚ ಸಾಸಿವೆ ಹಾಕೊಳ್ಳೋಂತ. ಈಗ ಸ್ವಲ್ಪ ಇದು ಸಾಸಿವೆ ಚಟ್ಪಟ್ ಅನ್ನಬೇಕು. ಸಾಸಿವೆ ಚಟ್ಪಟ್ ಅನ್ನಕತ್ತೈತಿ. ಈಗ ಕರಿಬೇವು ಹಾಕೊಳ್ಳೋಂತ. ಒಂದು 4 ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಂತ. ಈಗ ಹೆಚ್ಚಿದ್ದು ಮಾವಿನಕಾಯಿ ಹಾಕೊಳ್ಳೋಂತ. ಈಗ ಕೆಂಪು ಖಾರ ಹಾಕ್ಕೊಳ್ಳು, 2 ಚಮಚ ಕೆಂಪು ಖಾರ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಂತ. ಈಗೆಲ್ಲ ಫುಲ್ಲೆಲ್ಲ ಕೂಡಬೇಕು, ಮಿಕ್ಸ್ ಆಗುತ್ತಾನ ಕೈ ಆಡ್ಸೋಣ. ಜಲ್ದಿ ಸ್ವಲ್ಪ ಮೆತ್ತಗೆ ಆಗ್ಬೇಕಂದ್ರೆ ಈಗ ಉಪ್ಪು ಹಾಕ್ಕೊಳ್ಳೋಂತ. 1 ಚಮಚ ಉಪ್ಪು ಹಾಕ್ಕೊಳ್ಳು. ಹಿಂಗೆ ಬಾಳೆ ಮಾವಿನಕಾಯಿ ಸ್ವೀಟ್ ಇತ್ತಂದ್ರೆ ನೀವು ಬೆಲ್ಲ ಒಂದು ಸ್ವಲ್ಪ ಹಾಕೋಬೋದು. ಶುಗರ್ ಇತ್ತಂತಂದ್ರೆ, ಮಾವಿನಕಾಯಿ ಸ್ವೀಟ್ ಇತ್ತಂದ್ರೆ ಬೆಲ್ಲ ಹಾಕೊಳ್ಳೋಂಗಿಲ್ಲ, ಹಾಗೆ ತೊಕ್ಕು ಮಾಡಿ ಇಟ್ಕೋಬೋದು, ಆಪ್ಷನಲ್ಲು. ಹುಳಿ ಮಾವಿನಕಾಯಿ ಇತ್ತಂದ್ರೆ ಬೆಲ್ಲ ಹಾಕಲೇಬೇಕು. ಈಗ ಇದೆಲ್ಲ ಸರಿಯಾಗಿ ಕುಡಿಸೋಣ, ಸ್ವಲ್ಪ ಮೆತ್ತಗಾಗುವವರೆಗೂ. ಇದೇನು 6 ತಿಂಗಳವರೆಗೂ ಏನೂ ಆಗಂಗಿಲ್ಲ. ಉಪ್ಪಿನಕಾಯಿ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ತೊಕ್ಕು ಮಾಡ್ಬೋದು. ಎಲ್ಲ ದೋಸೆ, ಚಪಾತಿ, ಅನ್ನದಾಗ ಎದ್ರೊಳಗೂ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಈಗ ಸಾಸಿವೆ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿಲ್ಲ, ಆ ಪೌಡ್ರ್ ಹಾಕೋಣಂತ. ಇದಕ್ಕೆ ಇದು ಸಣ್ಣ ಉರಿಯಲ್ಲೇ ಚೆಂದಾಗಿ ಫ್ರೈ ಆಗಬೇಕು. ಫುಲ್ ಎಲ್ಲ ಮೆತ್ತಗಾದ್ಮೇಲೆ ಆಮೇಲೆ ಬೆಲ್ಲ ಹಾಕಬೇಕು. ಮೊದಲೇ ಬೆಲ್ಲ ಹಾಕಿದ್ರೆ ಕಬ್ಬಿರ್ದಂಗೆ ಆಗ್ತೈತಿ. ನೋಡ್ರಿ, ಇದು ಸ್ವಲ್ಪ ಮೆತ್ತಗೆ ಆಗ್ತಾ ಬರ್ತಾಯಿದೆ. ಒಂದು 5 ನಿಮಿಷ ಇದನ್ನು ಮುಚ್ಚಿಡೋಣ ಅಂತ. ಮೆತ್ತಗಾಗ್ತೈತಿ.
5 ನಿಮಿಷ ಮುಚ್ಚಿಟ್ರೆ ಫುಲ್ ಎಲ್ಲ ಚಲೋ ಹೊತ್ತಿಗೆ ಬೇಯ್ತದೆ ಅದು. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಎಲ್ಲ ಎಣ್ಣೆ ಬಿಡ್ತಾ ಇದೆ ಇದಕ್ಕೆ. ಫುಲ್ ಎಲ್ಲ ಮೆತ್ತಗಾಗೈತಿ ನೋಡಿರಿ, ಎಲ್ಲ ಫುಲ್ ಕೂಡೈತಿಗೆ. ನೋಡಿ ಎಷ್ಟು ಚಂದ ಕಲರ್ ಬಂದೈತಿ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಂತ. ಪೂರಿ ಸಣ್ಣಗೆ ಇಡಬೇಕು, ಸಣ್ಣಗಿಟ್ಟರೆ ಚೆಂದಾಗೆ ಬೇಯ್ತೈತೆ ಅದು. ಬೆಲ್ಲ ಹಾಕಿ ಮತ್ತೊಂದು ಸಲ ಕೈ ಆಡಿಸೋಣಂತ. ಬೆಲ್ಲ ಹಾಕಿ ನೋಡಿ, ಇದು ಫುಲ್ ಎಲ್ಲ ಬಿಡ್ಬೇಕು. ಹಿಂಗೆ ಎಣ್ಣೆ ಎಲ್ಲ ದಂಡಿಗೆ ಹಿಂಗೆ ಎಣ್ಣೆ ಬರಬೇಕು. ಈಗ ನೋಡಿ ದಂಡಿಗೆಲ್ಲ ಹೆಂಗೆ ಎಣ್ಣೆ ಬಂದೈತಿ. ಈ ರೀತಿ ಎಲ್ಲ ಎಣ್ಣೆ ಬಂದಾಗ ಇದು ಫುಲ್ ಕಂಪ್ಲೀಟ್ ಆದಂಗೆ ತೊಕ್ಕು. ಇದನ್ನು ಆರಿದ್ಮ್ಯಾಗ ಒಂದು ಬಾಟ್ಲಾಗ ತುಂಬಿಟ್ಟು ಬಿಡ್ಬೇಕು. ಬೇಕಾದಂಗೆ ನೋಡಿರಿ, ಎಷ್ಟು ದಿವಸ ಆದ್ರೂ ಏನೂ ಆಗಂಗಿಲ್ಲ, ಏನೂ ಕೆಡಂಗಿದೆ. ಈಗ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ಆರಲಿಕ್ಕೆ ಬಿಡೋಣ ಅಂತ. ನೋಡಿರಿ ಎಲ್ಲ ಫುಲ್ ಆಯ್ತು. ಈಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡೋಣ ಅಂತ. ಮಾವಿನಕಾಯಿ ತೊಕ್ಕು ನೋಡಿರಿ, ಫಸ್ಟ್ ಕ್ಲಾಸ್ ಮಾವಿನಕಾಯಿ ತೊಕ್ಕು ರೆಡಿ ಆಗಿದೆ. ಬಿಸಿ ಬಿಸಿ ಚಪಾತಿ, ದೋಸೆ, ಅನ್ನ, ಬಿಸಿ ಬಿಸಿ ಅನ್ನದಾಗ ಎಲ್ಲದರಾಗೂ ನಂಚ್ಕೊಂಡು ಈ ಮಾವಿನ ತೊಕ್ಕನ್ನು ಸವಿಯಬಹುದು. ವಾವ್, ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಮತ್ತೆ ಇನ್ನೂ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಬಾಯ್.